ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷಲ್ಲಿ ಸರಿಯಾದ ರೀತಿಯಲ್ಲಿ ಲೆಟರನ್ನು ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಅಂದರೆ ಇದರ ಫಾರ್ಮೆಟ್ ಹೇಗಿರುತ್ತೆ, ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ಜೊತೆಗೆ ಎಡಿಟರ್ಗೆ ಪತ್ರ ಬರೆಯೋದು ಹೇಗೆ, ಜಾಬ್ ಲೆಟರನ್ನು ಬರೆಯೋದು ಹೇಗೆ, ಇವೆಲ್ಲವನ್ನು ಕೂಡ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೀವೇನಾದರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಲೆಟರ್ ರೈಟಿಂಗ್ ಅಲ್ಲಿ ಒಟ್ಟು ಎರಡು ಟೈಪ್ಸ್ ಇದೆ. ಒಂದು ಫಾರ್ಮಲ್ ಲೆಟರ್, ಮತ್ತೊಂದು ಇನ್ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರನ್ನು ಪ್ರಿನ್ಸಿಪಲ್ಗೆ, ಡಿ ಸಿಗೆ ಅಥವಾ ಅಥಾರಿಟಿಗೆ, ಅಂದರೆ ಅದು ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಕಾರ್ಪೊರೇಷನ್ ರೀತಿಯ ಅಥಾರಿಟಿಗೆ ಬರೆದ್ರೆ, ಇನ್ಫಾರ್ಮಲ್ ಲೆಟರನ್ನು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಬರೆಯಲಾಗುತ್ತೆ. ಇನ್ಫಾರ್ಮಲ್ ಲೆಟರನ್ನು ವಾಟ್ಸಪ್ ರೀತಿಯ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾರು ಯೂಸ್ ಮಾಡ್ತಾ ಇಲ್ಲ, ಮತ್ತು ಇದನ್ನು ಎಕ್ಸಾಮಲ್ಲಿ ಕೇಳೋದು ತುಂಬ ಕಡಿಮೆ. ಮೊದಲಿಗೆ ನಾವು ಫಾರ್ಮಲ್ ಲೆಟರ್ದು ಒಂದು ಕ್ವೆಶನ್ ಇದೆ, ಅದನ್ನ ಈಗ ನೋಡೋಣ. ರೈಟ್ ಎ ಲೆಟರ್ ಟು ದಿ ಎಡಿಟರ್ ಇನ್ ಚೀಫ್ ಆಫ್ ವಿಜಯ ಕರ್ನಾಟಕ ರೈಸಿಂಗ್ ಕನ್ಸರ್ನ್ ರಿಗಾರ್ಡಿಂಗ್ ದಿ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್ ಇನ್ ಯುವರ್ ಸಿಟಿ. ಇಟ್ ಅಫೆಕ್ಟ್ಸ್ ದಿ ಡೈಲಿ ಲೈಫ್ ಆಫ್ ಸಿಟಿಸನ್ಸ್ ಅಂಡ್ ದಿ ರಿಲಕ್ಟೆನ್ಸ್ ಆಫ್ ಅಥಾರಿಟೀಸ್ ಇನ್ ಟೇಕಿಂಗ್ ಅಪ್ರೋಪ್ರಿಯೇಟ್ ಆಕ್ಷನ್. ನಿಮ್ಮ ಸಿಟಿಯಲ್ಲಿ ರೋಡ್ ಸರಿ ಇಲ್ಲದೆ ಇರೋದ್ರ ವಿಚಾರವಾಗಿ ವಿಜಯ ಕರ್ನಾಟಕ ಎಡಿಟರ್ಗೆ ಪತ್ರ ಬರೀರಿ ಅಂತ ಕ್ವೆಶನ್ ಇದೆ. ಈಗ ಇದಕ್ಕೆ ಸರಿಯಾದ ಫಾರ್ಮೆಟ್ ಅನ್ನ ಯೂಸ್ ಮಾಡಿಕೊಂಡು ಲೆಟರ್ ಅನ್ನ ಬರೆಯೋಣ. ನೀವು ಯಾವುದೇ ಲೆಟರ್ ನ ಬರೆಯೋದಕ್ಕಿಂತ ಮುಂಚೆ ನಿಮಗೆ ಮೂರು ವಿಷಯಗಳು ಚೆನ್ನಾಗಿ ಗೊತ್ತಿರಬೇಕು. ಒಂದು, ಯಾರು ಲೆಟರ್ ನ ಬರೀತಾ ಇರೋದು. ಎರಡು, ಯಾರಿಗೆ ಲೆಟರ್ ನ ಬರೀತಾ ಇರೋದು. ಮೂರು, ಯಾವ ವಿಷಯದ ಮೇಲೆ ಲೆಟರ್ ನ ಬರೀತಾ ಇರೋದು. ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು, ನೀವು ಯಾವುದೇ ಲೆಟರ್ ನ ಆರಾಮಾಗಿ ಬರಿಬಹುದು. ಮೊದಲಿಗೆ ಯಾರು ಲೆಟರ್ ನ ಬರೀತಾ ಇರೋದು ಅನ್ನೋದನ್ನ ನೋಡೋದಾದ್ರೆ, ನಮಗೆ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾರ ನೇಮ್ ಅನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಯಾವ್ದಾದ್ರು ಎಕ್ಸಾಂಪಲ್ ನೇಮ್ ಅನ್ನ ಇಲ್ಲಿ ಯೂಸ್ ಮಾಡೋಣ. ಮತ್ತೆ ಲೆಟರ್ ನ ಯಾರಿಗೆ ಬರೀಬೇಕು ಅಂದ್ರೆ, ಎಡಿಟರ್ ಇನ್ ಚೀಫ್ ಆಫ್ ವಿಜಯ ಕರ್ನಾಟಕ, ವಿಜಯ ಕರ್ನಾಟಕ ಎಡಿಟರ್ಗೆ ಲೆಟರ್ ನ ಬರೀಬೇಕಾಗಿದೆ. ಯಾವ ವಿಷಯದ ಮೇಲೆ ಅಂದ್ರೆ, ರೋಡ್ ಸರಿ ಇಲ್ಲ ಅನ್ನೋ ವಿಷಯದ ಮೇಲೆ ಲೆಟರ್ ನ ಬರಿಬೇಕಾಗಿದೆ. ಈಗ ನಮ್ಗೆ ಲೆಟರ್ ಅನ್ನ ಯಾರು ಬರೆಯೋದು, ಯಾರಿಗೆ ಬರೆಯೋದು, ಯಾವ ವಿಷಯದ ಮೇಲೆ ಬರೆಯೋದು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದೆ. ಈಗ ಇದಕ್ಕೆ ತುಂಬಾ ಸಿಂಪಲ್ ಆಗಿ ಆನ್ಸರ್ ಅನ್ನ ಬರೆಯೋಣ. ಮೊದಲಿಗೆ ನಾವು ಯಾರು ಲೆಟರ್ ಅನ್ನ ಬರೀತಾ ಇದ್ದಾರೆ ಅವರ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ಇಲ್ಲಿ ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಸೆಂಡರ್ ಡೀಟೇಲ್ಸ್ ಅನ್ನ ಬರೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಫ್ರಮ್ ಅಂತ ಬಳಸಬೇಡಿ, ಮತ್ತೆ ರಿಸೀವರ್ ಡೀಟೇಲ್ಸ್ ಅನ್ನ ಬರೀಬೇಕಾದ್ರೂ ಕೂಡ ಟು ಅಂತ ಬಳಸಬೇಡಿ. ಯಾಕಂದ್ರೆ ಇದು ಇಂಗ್ಲಿಷ್ ಲೆಟರ್ ರೈಟಿಂಗ್ ಅಲ್ಲಿ ಇರೋ ರೂಲ್ಸ್. ನೀವೇನಾದ್ರೂ ಸ್ಕೂಲ್ ಸ್ಟೂಡೆಂಟ್ ಆಗಿದ್ರೆ ಮಾತ್ರ ಫ್ರಮ್ ಮತ್ತೆ ಟು ಅಂತ ಬಳಸಿ. ಸೆಂಡರ್ ಡೀಟೇಲ್ಸ್ ಅನ್ನ ಕೇವಲ 3 ರಿಂದ 4 ಲೈನ್ ಅಲ್ಲಿ ಬರೆದ್ರೆ ಸಾಕಾಗುತ್ತೆ. ಜಾಸ್ತಿ ಲೈನ್ ಅಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಅಪೇಕ್ಷಾ, ಡೋರ್ ನಂಬರ್ 235, ಕುವೆಂಪು ನಗರ, ಮೈಸೂರು ಅಂತ ಸುಮ್ನೆ ಎಕ್ಸಾಂಪಲ್ ಗೆ ಒಂದು ನೇಮ್ ವಿತ್ ಅಡ್ರೆಸ್ ಅನ್ನ ಬರೆದಿದ್ದೀನಿ. ಇದಾದ್ಮೇಲೆ ಒಂದು ಲೈನ್ ಅನ್ನ ಬಿಟ್ಟು ಡೇಟ್ ಬರೀರಿ. ಡೇಟ್ ಅನ್ನ ಯಾವುದೇ ಕಾರಣಕ್ಕೂ ಡ್ಯಾಶ್ ಹಾಕ್ಬಿಟ್ಟು ಅಥವಾ ಬಾರನ್ನ ಹಾಕ್ಬಿಟ್ಟು ಬರಿಬೇಡಿ. ದಯವಿಟ್ಟು ಇದೇ ಫಾರ್ಮೆಟ್ ಅಲ್ಲಿ ಬರೀರಿ, 24th Jan 2025. ನೆಕ್ಸ್ಟ್ ಈಗ ನೀವು ರಿಸೀವರ್ ಡೀಟೇಲ್ಸ್ ಅನ್ನ ಬರೀರಿ. ಅಂದ್ರೆ ಯಾರಿಗೆ ನೀವು ಲೆಟರ್ ಅನ್ನ ಬರೀತಾ ಇದ್ದೀರಾ ಅವರ ಡೀಟೇಲ್ಸ್ ಅನ್ನ ಬರೀರಿ. ರಿಸೀವರ್ ಡೀಟೇಲ್ಸ್ ಅನ್ನ ಬರೀಬೇಕಾದ್ರೂ ಅಷ್ಟೇನೆ ಯಾವುದೇ ಕಾರಣಕ್ಕೂ ಟು ಅಂತ ಬಳಸಬೇಡಿ. ನಾವು ವಿಜಯ ಕರ್ನಾಟಕ ಎಡಿಟರ್ಗೆ ಲೆಟರ್ ಅನ್ನ ಬರೀತಾ ಇರೋದ್ರಿಂದ ಅವರ ಡೀಟೇಲ್ಸ್ ಅನ್ನ ಹಾಕೋಣ. ಫಾರ್ಮಲ್ ಲೆಟರ್ ಅಲ್ಲಿ ರಿಸೀವರ್ ಡೀಟೇಲ್ಸ್ ಅನ್ನ ಬರೀಬೇಕಾದ್ರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರಿಸೀವರ್ ಡೀಟೇಲ್ಸ್ ಅನ್ನ ಬರೀಬೇಕಾದ್ರೆ ನೀವು ಮೊದಲು ಅವರ ಡೆಸಿಗ್ನೇಷನ್, ಅಂದ್ರೆ ಅವರು ಯಾವ ಹುದ್ದೆಯಲ್ಲಿ ಇದ್ದಾರೆ ಅನ್ನೋದನ್ನ ಹಾಕಬೇಕಾಗುತ್ತೆ. ಪ್ರಿನ್ಸಿಪಾಲ್ ಬರೀತಾ ಇದ್ರೆ ಪ್ರಿನ್ಸಿಪಾಲ್ ಅಂತ ಹಾಕಿ, ಎಡಿಟರ್ಗೆ ಬರೀತಾ ಇದ್ರೆ ಎಡಿಟರ್ ಅಂತ ಡೆಸಿಗ್ನೇಷನ್ ಅನ್ನ ಹಾಕಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೇಮ್ ಅನ್ನ ಹಾಕೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಎಡಿಟರ್ ಅಂತ ಹಾಕಿದ್ದೀನಿ, ಕೆಳಗಡೆ ವಿಜಯ ಕರ್ನಾಟಕ ಅಂತ ಬರೆದು ಅದರ ಕೆಳಗಡೆ ಅಡ್ರೆಸ್ ಅನ್ನ ಹಾಕಿದ್ದೀನಿ. ಇದಾದ್ಮೇಲೆ ಒಂದು ಲೈನ್ ಅನ್ನ ಬಿಟ್ಟು ಸಲ್ಯೂಟೇಷನ್, ಅಂದ್ರೆ ಡಿಯರ್ ಸರ್, ಡಿಯರ್ ಮೇಡಮ್ ಅಂತ ಬರೀಬೇಕಾಗುತ್ತೆ. ಇದನ್ನ ಯಾರಿಗೆ ಲೆಟರ್ ಬರೀತಾ ಇದ್ದಾರಾ ಅವ್ರಿಗೆ ಗೌರವ ಸೂಚಿಸೋದಕ್ಕೆ ಬರೀಬೇಕಾಗುತ್ತೆ. ಸಲ್ಯೂಟೇಷನ್ ಆದ್ಮೇಲೆ ಸಬ್ಜೆಕ್ಟ್ ಅನ್ನ ಬರೀಬೇಕಾಗುತ್ತೆ. ನಾನಿಲ್ಲಿ ಬ್ಯಾಡ್ ಕಂಡೀಷನ್ ಆಫ್ ರೋಡ್ ಅಂತ ತುಂಬಾ ಸಿಂಪಲ್ ಆಗಿ ಬರ್ದಿದ್ದೀನಿ. ನೀವು ಕೂಡ ಅಷ್ಟೇನೆ ಸಬ್ಜೆಕ್ಟ್ ಅನ್ನ ಕೇವಲ 4 ರಿಂದ 5 ವರ್ಡ್ಸ್ ಗಳಲ್ಲಿ ಬರೀರಿ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸಬ್ಜೆಕ್ಟ್ ಆದ್ಮೇಲೆ ಬಾಡಿ ಆಫ್ ದಿ ಲೆಟರ್ ಬರುತ್ತೆ. ಇದನ್ನ 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮೊದಲನೇ ಸೆಕ್ಷನ್ ಅಲ್ಲಿ, ಥ್ರೂ ದಿ ಕಾಲಮ್ ಆಫ್ ಯುವರ್ ಎಸ್ಟೀಮ್ಡ್ ನ್ಯೂಸ್ ಪೇಪರ್ ಐ ವುಡ್ ಲೈಕ್ ಟು ಡ್ರಾ ದಿ ಅಟೆನ್ಷನ್ ಆಫ್ ಕನ್ಸರ್ನ್ ಅಥಾರಿಟೀಸ್ ಟುವರ್ಡ್ಸ್ ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅನ್ನೋ ವರ್ಡ್ ಅನ್ನ ಹೈಲೈಟ್ ಮಾಡಿದಿನಲ್ಲ, ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಬರ್ದಿರ್ತೀರಾ ಅದನ್ನ ಬರೀರಿ. ಇಲ್ಲಿ ಸಬ್ಜೆಕ್ಟ್ ಏನಂತ ಇದೆ, ಬ್ಯಾಡ್ ಕಂಡೀಷನ್ ಆಫ್ ರೋಡ್ ಅಂತ ಇದೆ. ಅದನ್ನ ಸಬ್ಜೆಕ್ಟ್ ಜಾಗದಲ್ಲಿ ಬರೀರಿ. ಎಡಿಟರ್ಗೆ ಬರೆಯೋ ಯಾವುದೇ ಲೆಟರ್ ಅಲ್ಲಿ ಇಷ್ಟು ಲೈನ್ ಅನ್ನ ನೀವು ಕಂಪಲ್ಸರಿ ಬರೀಲೇಬೇಕಾಗುತ್ತೆ. ಹಾಗಾಗಿ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಷ್ಟು ಲೈನ್ ಅನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಇದನ್ನ ಬರೆಯೋದಕ್ಕೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ನೀವು ಇದನ್ನ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಮೇನ್ ಕಂಟೆಂಟ್ ಅನ್ನ ಬರೀಬೇಕಾಗುತ್ತೆ. ಅಂದ್ರೆ ರೋಡ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಜನರು ಏನೆಲ್ಲ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ಓನ್ ವರ್ಡ್ಸ್ ಗಳಲ್ಲಿ ಬರೀರಿ. ಉದಾಹರಣೆಗೆ ನಮಗೆ ಕೊಟ್ಟಿರೋ ಕ್ವೆಶನ್ ಅಲ್ಲಿ ರೋಡ್ ಸರಿ ಇಲ್ಲದೆ ಇರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಜನರಿಗೆ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಆಕ್ಸಿಡೆಂಟ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ಬರಿಬಹುದು. ಒಂದು ವೇಳೆ ಬೇರೆ ಕ್ವೆಶನ್ ಅಲ್ಲಿ ಸ್ಟ್ರೀಟ್ ಲೈಟ್ ಸರಿ ಇಲ್ಲ, ಹಾಸ್ಪಿಟಲ್ ಇಲ್ಲ, ಲೈಬ್ರರಿ ಇಲ್ಲ ಅಂತ ಇವುಗಳ ರಿಲೇಟೆಡ್ ಆಗಿ ಕ್ವೆಶನ್ ಕೇಳಿದ್ರೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಈ ಸೆಕ್ಷನ್ ಅಲ್ಲಿ ಬರೀರಿ. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ, ಇಟ್ ವಿಲ್ ಬಿ ಗುಡ್
If you publish this in your newspaper and the concerned authorities will see the gravity of this matter and some measures will be adopted to the problem. ಇದರ ಅರ್ಥ ಏನಂದ್ರೆ ನೀವು ಈ ವಿಷಯವನ್ನ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ ಇದಕ್ಕೆ ಸಂಬಂಧಿಸಿರೋ ಅಥಾರಿಟಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಡಿಟರ್ಗೆ ಲೆಟರ್ ಬರೀತಾ ಇದ್ರೆ ಈ ಲೈನ್ಸ್ ಗಳನ್ನ ಕೂಡ ಚೆನ್ನಾಗಿ ಕಲ್ತ್ಕೊಳ್ಳಿ, ಯಾಕಂದ್ರೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಈ ಲೈನ್ಸ್ ಗಳನ್ನ ಹೇಗಿದೆಯೋ ಹಾಗೆ ಬರೆದ್ರೆ ಸಾಕಾಗುತ್ತೆ. ಮತ್ತೊಂದ್ಸಲ ಹೇಳ್ತೀನಿ ನೋಡಿ, ನೀವು ಯಾವುದೇ ಎಡಿಟರ್ಗೆ ಲೆಟರ್ ಬರೀತಾ ಇದ್ರೆ ಅಥವಾ ಎಡಿಟರ್ಗೆ ಲೆಟರ್ ಬರೆಯೋ ಕ್ವಶನ್ ಇದ್ರೆ ಬಾಡಿ ಆಫ್ ದಿ ಲೆಟರ್ ಅನ್ನ 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಮೊದಲನೇ ಸೆಕ್ಷನ್ ಮತ್ತೆ ಮೂರನೇ ಸೆಕ್ಷನ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಜಸ್ಟ್ ಇಲ್ಲಿ ಏನಿದೆಯೋ ಅದನ್ನೇ ಕಲ್ತ್ಕೊಂಡು ಅದೇ ರೀತಿ ಬರೀರಿ. ಎರಡನೇ ಸೆಕ್ಷನ್ ಅಲ್ಲಿ ಮಾತ್ರ ಕ್ವೆಶ್ಚನ್ಗೆ ರಿಲೇಟೆಡ್ ಆಗಿರೋ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀರಿ. ಬಾಡಿ ಆಫ್ ದಿ ಲೆಟರ್ ಮುಗಿದ್ಮೇಲೆ ಥ್ಯಾಂಕ್ ಯು ಅಂತ ಬರೀರಿ, ಆಮೇಲೆ ಯುವರ್ ಫೇತ್ಫುಲಿ ಅಂತ ಬರೆದು ಸೈನ್ ಮಾಡಿ. ಇಷ್ಟು ಮಾಡಿದ್ರೆ ಫಾರ್ಮಲ್ ಲೆಟರ್ ಕತೆ ಮುಗಿಯುತ್ತೆ. ಅಕಸ್ಮಾತ್ ಎಡಿಟರ್ ಬಿಟ್ಟು ತಾಲೂಕ್ ಆಫೀಸ್ಗೋ, ಪಂಚಾಯತಿಗೋ, DC ಆಫೀಸ್ಗೋ ಅಥವಾ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಲೆಟರ್ ಅನ್ನ ಬರೀರಿ ಅಂತ ಕ್ವೆಶ್ಚನ್ ಇದ್ರೆ ಬಾಡಿ ಆಫ್ ದಿ ಲೆಟರ್ ಅನ್ನ 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿ ಅಂತ ಹೇಳಿದ್ನಲ್ಲ, ಅದರಲ್ಲಿರೋ ಮೊದಲನೇ ಸೆಕ್ಷನ್ ಅಲ್ಲಿ ಆನ್ ಬಿಹಾಲ್ಫ್ ಆಫ್ ರೆಸಿಡೆಂಟ್ ಆಫ್ ಮೈ ಕಾಲೋನಿ ಐ ವುಡ್ ಲೈಕ್ ಟು ಡ್ರಾ ದಿ ಅಟೆನ್ಷನ್ ಆಫ್ ಯುವರ್ ಡಿಪಾರ್ಟ್ಮೆಂಟ್. ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇರೋ ಜಾಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರೀತಾ ಇದ್ದೀರಾ ಅದನ್ನ ಬರೀರಿ. ಎರಡನೇ ಸೆಕ್ಷನ್ ಅಲ್ಲಿ ಯಾವೆಲ್ಲ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಿದ್ದೀರಾ ಅನ್ನೋದನ್ನ ಬರೀರಿ. ಮೂರನೇ ಸೆಕ್ಷನ್ ಅಲ್ಲಿ ಐ ಹೋಪ್ ದಟ್ ಯು ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್ ಟುವರ್ಡ್ ದಿಸ್. ಇಷ್ಟು ಬರೆದ್ರೆ ಸಾಕಾಗುತ್ತೆ, ಉಳಿದಿರೋ ಎಲ್ಲ ಫಾರ್ಮ್ಯಾಟ್ ಸೇಮ್ ಇರುತ್ತೆ. ಫಾರ್ಮಲ್ ಲೆಟರ್ ಅಲ್ಲಿ ಬರೋ ಜಾಬ್ ಲೆಟರ್ ಅನ್ನ ಕೂಡ ಈಗ ತುಂಬಾ ಸಿಂಪಲ್ ಆಗಿ ತಿಳ್ಕೊಳ್ಳೋಣ, ಯಾಕಂದ್ರೆ ಇದನ್ನ ಕೂಡ ಎಕ್ಸಾಮ್ಗಳಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಜಾಬ್ ಲೆಟರ್ ಅಲ್ಲಿ ಸೆಂಡರ್ ಅಡ್ರೆಸ್, ಡೇಟ್, ರಿಸೀವರ್ ಅಡ್ರೆಸ್, ಸಲ್ಯೂಟೇಷನ್ ಮತ್ತೆ ಸಬ್ಜೆಕ್ಟ್ ಇದೆಲ್ಲಾನು ಸೇಮ್ ಇರುತ್ತೆ. ಆದ್ರೆ ಬಾಡಿ ಆಫ್ ದಿ ಲೆಟರ್ ಅಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ವಿತ್ ರೆಫರೆನ್ಸ್ ಟು ದಿ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ಡ್ ಇನ್ ಯುವರ್ ನ್ಯೂಸ್ ಪೇಪರ್. ಇಲ್ಲಿ ನ್ಯೂಸ್ ಪೇಪರ್ ಜಾಗದಲ್ಲಿ ಯಾವ ನ್ಯೂಸ್ ಪೇಪರ್ ಕೊಟ್ಟಿರ್ತಾರೋ ಅದನ್ನ ಹಾಕಿ. ಇದಾದ್ಮೇಲೆ ಐ ವಾಂಟೆಡ್ ಟು ಅಪ್ಲೈ ದಿ ಪೋಸ್ಟ್ ನೇಮ್ ಇನ್ ಯುವರ್ ಫರ್ಮ್ ಅಂತ ಬರೀರಿ. ಇಲ್ಲಿ ಪೋಸ್ಟ್ ನೇಮ್ ಅಂತ ಇರೋ ಜಾಗದಲ್ಲಿ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬರೀರಿ. ನೆಕ್ಸ್ಟ್ ಮೇನ್ ಕಂಟೆಂಟ್ ಅನ್ನ ಬರೀರಿ. ಅಂದ್ರೆ ನಿಮ್ಮ ಸ್ಕಿಲ್ಸ್ ಇರ್ಬೋದು, ನಾನು ಹಾರ್ಡ್ ವರ್ಕರ್ ಅಂತಾನೋ, ಮತ್ತೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಅಂತಾನೋ, ನಿಮ್ಮ ಬಗ್ಗೆ ನಿಮ್ಗೆ ಏನು ಬರಿಬೇಕು ಅಂತ ಅನ್ಸುತ್ತೋ ಎಲ್ಲಾನು ಮೇನ್ ಕಂಟೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇದಾದ್ಮೇಲೆ ವೈ ಆರ್ ಯು ಅಪ್ಲೈಯಿಂಗ್, ಅಂದ್ರೆ ಯಾವ ಕಾರಣಕ್ಕೆ ನೀವು ಆ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನ ಬರೀರಿ. ಒಳ್ಳೆ ಕಂಪ್ನಿ ಅಂತಾನೋ ಅಥವಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತಾನೋ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಇಲ್ಲಿ ಬರೀರಿ. ಇದಾದ್ಮೇಲೆ ಎನ್ಕ್ಲೋಸ್ಡ್ ಇಯರ್ ವಿತ್ ಆರ್ ಮೈ ಟೆಸ್ಟಿಮೋನಿಯಲ್ಸ್ ಫಾರ್ ಯುವರ್ ರೆಫರೆನ್ಸ್, ಲುಕಿಂಗ್ ಫಾರ್ವರ್ಡ್ ಟು ಪಾಸಿಟಿವ್ ಇನ್ಫಾರ್ಮೇಶನ್ ಫ್ರಮ್ ಯುವರ್ ಸೈಡ್. ಈ ಲೈನ್ ಅನ್ನ ಹೇಗಿದೆಯೋ ಹಾಗೆ ಬರೆದ್ರೆ ಬಾಡಿ ಆಫ್ ದಿ ಲೆಟರ್ ಮುಗಿಯುತ್ತೆ. ಇದಾದ್ಮೇಲೆ ಥ್ಯಾಂಕ್ ಯು ಅಂತ ಬರೆದು ಸೈನ್ ಮಾಡಿ. ಜಾಬ್ ಲೆಟರ್ಗೆ ಎನ್ಕ್ಲೋಜರ್ಸ್ ಒಂದು ಎಕ್ಸ್ಟ್ರಾ ಬರುತ್ತೆ, ಅಲ್ಲಿ ನೀವು ಏನು ಎನ್ಕ್ಲೋಸ್ ಮಾಡ್ತೀರಾ ಅನ್ನೋದನ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ಬಯೋಡೇಟಾ, ಮಾರ್ಕ್ಸ್ ಕಾರ್ಡ್, ಎಕ್ಸ್ಪೀರಿಯನ್ಸ್ ಲೆಟರ್ ಎಕ್ಸೆಟ್ರಾ. ಇಷ್ಟು ಮಾಡಿದ್ರೆ ಜಾಬ್ ಲೆಟರ್ ಕತೆ ಮುಗಿಯುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲಿಷಲ್ಲಿ ಲೆಟರ್ ರೈಟಿಂಗ್ ಅನ್ನ ಸರಿಯಾದ ರೀತಿಯಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಕನ್ನಡದಲ್ಲೂ ಕೂಡ ಲೆಟರ್ ರೈಟಿಂಗ್ ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅದನ್ನ ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.